ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಮಸ್ತ ನಾಡಿನ ಜನತೆ ಪರವಾಗಿ ಹಾಗೂ ಆನೇಕಲ್ ತಾಲೂಕು ಸರ್ಜಾಪುರ ಗ್ರಾಮದ ಪರವಾಗಿ ಅಭಿನಂದನೆಗಳು ಸಲ್ಲಿಸಿದರು. ಸಮಾಜ ಸೇವಕರು ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಸರ್ಜಾರ್ ಅವರು, ಬೇಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ವಿರೂಪಾಕ್ಷ ಎಸ್ ಅರೇಹಳ್ಳಿರವರು ಶುಭ ಹಾರೈಸಿದರು. ನಿನ್ನೆ ಮುಖ್ಯಮಂತ್ರಿ ಪದಗ್ರಹಣ ತಗೊಂಡಿದ್ದು, ಕ್ಯಾಬಿನೆಟ್ ಸಚಿವರು 13 ಜನ ಪದಗ್ರಹಣ ಆಗಿದೆ. ಇವತ್ತು ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಟಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ರಾವ್ ಸಾಹೇಬರಿಗೆ ಅಭಿನಂದನೆಗಳನ್ನ ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ಅವ್ರ ಜೊತೆಯಲ್ಲಿ ಏನು 13 ಜನ ಸಚಿವ ಸ್ಥಾನಗಳಿಗೆ ಏನು ಇದನ್ನು ಮಾಡಿರ್ತಾರೆ, ಅವ್ರಿಗೂ ಸಹ ಅಭಿನಂದನೆಗಳು ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, 45 ವರ್ಷಗಳ ಕಾಲ ಸತತವಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ದುಡ್ದಂತವ್ರಿಗೆ ಇವತ್ತು ಹೈಕಮಾಂಡ್ ಗುರುತಿಸಿದೆ ಸರ್. ಇವತ್ತೇನ್ ಹೇಳ್ತೀರಾ ಸರ್? ಖಂಡಿತ ಸರ್, ಯಾಕಂತಂದ್ರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ ಸರ್ ಅವ್ರಿಗೆ ಇರೋದ್ರಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬರಬೇಕಿತ್ತು. ಯಾಕಂತಂದ್ರೆ ಅವರು ಮೋಸ್ಟ್ ಸೀನಿಯರ್ ಪರ್ಸನ್ ಆಗಿರೋದ್ರಿಂದ ರಾಜಕೀಯದಲ್ಲಿ ಸುಮಾರು ಒಂದು 45-50 ವರ್ಷಗಳಿಂದ ಅವರು ದುಡಿತಾ ಬಂದಿರತಕ್ಕಂಥ ವ್ಯಕ್ತಿ. ಅವರು ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡಿರ್ತಾರೋ ಆ ತೀರ್ಮಾನಕ್ಕೆ ಅವರು ಬದ್ಧವಾಗಿ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನವನ್ನ ತಗೊಂಡು ಅವರು ಅದರಲ್ಲೇ ಸಂತೋಷ ಪಡ್ತಕ್ಕಂಥ ವಿಚಾರ. ಮತ್ತೆ ಅದೇ ರೀತಿ ಏನು ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಸುಮಾರು ಒಂದು 45-50 ವರ್ಷಗಳಿಂದ ಅವರು ಸಹ ಈ ಕಾಂಗ್ರೆಸ್ ಪಾರ್ಟಿಗೆ ದುಡಿತಾ ಬಂದಿರತಕ್ಕಂಥವ್ರು. ಅವ್ರಿಗೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲೂ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಡಿ ಕೆ ಸಾಹೇಬರು ಉಪಮುಖ್ಯಮಂತ್ರಿ ಆದಾಗ ಮಾಡಿರ್ತಕ್ಕಂಥ ಕೆಲಸಗಳು, ಮತ್ತೆ ಅವರು ಏನು KPCC ಜವಾಬ್ದಾರಿ ತಗೊಂಡು ಮಾಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ನೆಚ್ಚಿ ಹೈಕಮಾಂಡ್ ಇವತ್ತು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿರ್ತಕ್ಕಂಥದ್ದು. ಅವ್ರಿಗೆ ಅಭಿನಂದನೆಗಳು ಸಹ ಹೈಕಮಾಂಡ್ಗೂ ಸಹ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಸರ್. ಯಾಕಂತಂದ್ರೆ ಹೈಕಮಾಂಡ್ ಒಂದು ಕಾರ್ಯಕರ್ತನ ಗುರುತಿಸ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸರ್ ಇದು. ಯಾಕಂತಂದ್ರೆ ಒಂದು ಕಟ್ಟಕಡೆ ಕಾರ್ಯಕರ್ತರನ್ನು ಸಹ ಗುರುತಿಸ್ತಾರೆ ಕಾಂಗ್ರೆಸ್ ನಲ್ಲಿ ಅನ್ನೋದನ್ನ ಒಂದು ಎಕ್ಸಾಂಪಲ್. ಇವತ್ತು ಒಂದು 40-50 ವರ್ಷಗಳಿಂದ ದುಡಿದಿರ್ತಕ್ಕಂಥ ಇಬ್ರು ಏನು ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಜಿ ಪರಮೇಶ್ವರ ಜಿ ಅವರು ಮತ್ತು ಡಿ ಕೆ ಸಾಹೇಬರು ಇಬ್ಬರಿಗೂ ಇವತ್ತು ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ನಮ್ಗೆ ಹೆಮ್ಮೆಯ ವಿಷಯ ಸರ್. ಇವತ್ತು 13 ಜನ ಸಚಿವ ಸಂಪುಟದಲ್ಲಿ ಪರಿಗಣಿಸಿದ್ದಾರೆ, ಎಲ್ಲ ಹಿರಿಯರನ್ನೇ ಪರಿಗಣಿಸಿದಾರಲ್ಲ ಸರ್? ಹಳೆ ಸಚಿವ ಸಂಪುಟನೇ ಪುನರ್ರಚನೆ ಮಾಡಿದಾರೆ ಅಲ್ವಾ? ಖಂಡಿತ ಸರ್, ಯಾಕಂತಂದ್ರೆ ವ್ಯಕ್ತಿಗಳನ್ನ ಅನುಭವ ಇರ್ತಕ್ಕಂಥವ್ರನ್ನ ಇವತ್ತು ಹೈಕಮಾಂಡ್ ಗುರುಸಿ ಅವರಿಗೆ ಸಚಿವ ಸ್ಥಾನಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಹೊಸಬರಿಗೆ ಎಲ್ರಿಗೂ ಅವಕಾಶ ಇದೆ. ಮುಂದೆ ಬರ್ತಕ್ಕಂಥ 2ನೇ ಪಟ್ಟಿಯಲ್ಲಿ ಅವ್ರ ಹೆಸರುಗಳನ್ನ ಆಯ್ಕೆ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಒಂದು ಸ್ವಲ್ಪ ಬಂದಿದೆ. ಹಂಗಾಗಿ ಯಾವುದೇ ರೀತಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೈಕಮಾಂಡ್ಗಳು ಯಾವ್ದು ಗೊಂದಲ ಇಲ್ದಿರ ಈ ಒಂದು ಪಟ್ಟಿಯನ್ನ ಮಾಡಿರ್ತಕ್ಕಂಥದ್ದು. ಇವತ್ತು 13 ಜನ ಹಿರಿಯರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ಎಲ್ಲಾ ಖಾತೆಗಳಲ್ಲೂ ಅವರು ಅನುಭವ ಇರ್ತಕ್ಕಂಥ ಶಾಸಕರು, ಹಂಗಾಗಿ ಅವ್ರನ್ನ ಗುರುತಿಸಿರ್ತಾರೆ. ಮತ್ತು 2ನೇ ಪಟ್ಟಿಯಲ್ಲಿ ಮತ್ತೆ ಹೊಸಬರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಆನೇಕಲ್ ಭಾಗದ ಶಿವಣ್ಣವ್ರಿಗೂ ಸಹ ಒಂದು ಪಟ್ಟಿನಲ್ಲಿ ಅವ್ರ ಹೆಸರಿದೆ ಅಂತ ನಮಗೊಂದು ಮಾಹಿತಿ ಸಿಕ್ಕಿದೆ. ಅವ್ರಿಗೆ ಯಾಕಂದ್ರೆ ಅವ್ರು 3 ಬಾರಿ ನಮ್ಮ ಆನೇಕಲ್ ಭಾಗದಲ್ಲಿ ಗೆದ್ದು ಹ್ಯಾಟ್ರಿಕ್ ಆಗಿ ಗೆದ್ದಿರ್ತಕ್ಕಂಥ ಶಾಸಕರು ನಮ್ಮ ವಿ ಶಿವಣ್ಣವರು. ಅವ್ರಿಗೂ ಈ 2ನೇ ಪಟ್ಟಿಯಲ್ಲಿ ಅವ್ರ ಹೆಸರು ಬರುತ್ತೆ ಅಂತ ನಮಗೊಂದು ಮಾಹಿತಿ ಇದೆ. ಅವ್ರು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೈಕಮಾಂಡ್ಗೂ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗಾಗಿರ್ಬೋದು ಮತ್ತೆ ಡಿ ಕೆ ಸಾಹೇಬ್ರಿಗಾಗಿರ್ಬೋದು ಎಲ್ಲರ ಹತ್ರ ನಾವು ಮನವಿ ಮಾಡ್ಕೊಳ್ತೀವಿ. ನಮ್ಮ ಆನೇಕಲ್ ಭಾಗದ ಶಾಸಕರು ಬಿ ಶಿವಣ್ಣವ್ರಿಗೂ ಸಹ ಒಂದು ಸಚಿವ ಸ್ಥಾನ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ಇವತ್ತು ಸಿಎಂ ಅವರು, ಮಾಜಿ ಸಿಎಂ ಮುಖ್ಯಮಂತ್ರಿ ಅಂತಾನೆ ಸಿದ್ದರಾಮಯ್ಯ 8 ವರ್ಷಗಳ ಸತತವಾಗಿ ಮುಖ್ಯಮಂತ್ರಿ, ರಾಜ್ಯದಲ್ಲಿ ದೇಶದಲ್ಲಿ ವಿಭಿನ್ನವಾದಂತಹ ಆಡಳಿತ ನೀಡುವಂತ ನಾಯಕ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ಸರ್ಕಾರ ನಡೀತದೆ ಅನ್ನೋದು ನಮ್ಮ ಭರವಸೆ ಸಹ ಇದೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲಾ ಜಂಜಾಟಗಳನ್ನ ನಮ್ಮ ರಾಜ್ಯದ ಕುಂದುಕೊರತೆಗಳು, ಯಾವ್ಯಾವ ಗಲ್ಲಿನಲ್ಲಿ ಏನೇನಿದೆ, ಯಾವ ತಾಲೂಕಲ್ಲಿ ಏನಿದೆ, ಯಾವ ಜಿಲ್ಲೆನಲ್ಲಿ ಏನಿದೆ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ರಿಗೂ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ. ಹಂಗಾಗಿ ಸಿದ್ದರಾಮಯ್ಯ ಸಾಹೇಬರನ್ನ
ಪರಿಗಣಿಸಿಕೊಂಡು ಎಲ್ಲರೂ ಅವ್ರ ಹಿಂದೆ ಅವರು ಹೇಳಿರ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ರಾಜ್ಯದಲ್ಲಿ ಸುಭಿಕ್ಷವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಸರ್. ಸರ್, ಇವಾಗ 4-5 ಬಾರಿ ಆದಂತ ಯುವಕರು ಅವರು ಆಶಾದಾಯಕರು ಎಲ್ಲೋ ನಿರಾಶೆ ಆಗ್ತಾ ಇದೆ ಸರ್ ಕಾಂಗ್ರೆಸ್ ಅಲ್ಲಿ. ಖಂಡಿತ ಇಲ್ಲ ಸರ್. ಯಾಕಂತಂದ್ರೆ ಈಗ 2ನೇ ಪಟ್ಟಿನಲ್ಲಿ ಅವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು ನಮ್ ಗಮನಕ್ಕೆ ಬಂದಿದೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ 2ನೇ ಪಟ್ಟಿ ಬಿಡುಗಡೆ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಸಾಹೇಬರು ಎಲ್ಲ ಸೇರಿ ಹೈಕಮಾಂಡ್ ಬದ್ಧವಾಗಿ ಆಗ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಆ ಪಟ್ಟಿಯಲ್ಲಿ ಏನು 2 ಬಾರಿ 3 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಯುವಕರು ಏನಿದ್ದಾರೆ ಎಲ್ರಿಗೂ ಅವ್ರಿಗೆಲ್ಲನೂ ಏನು ಶರತ್ ಬಚ್ಚೇಗೌಡ ಸಾಹೇಬ್ರಾಗಿರ್ಬೋದು, ಮತ್ತೆ ಇವರು ನಮ್ಮ ಬಿ ಶಿವಣ್ಣವರಾಗಿರ್ಬೋದು, ಮತ್ತೆ ಅಂತ ಎಲ್ಲಾ ಶಾಸಕರಿಗೂ ಪಟ್ಟಿನಲ್ಲಿ ಇದ್ದಾರೆ. ಸುಮಾರು ಜಮೀರ್ ಸಾಹೇಬರಾಗಿರ್ಬೋದು, ಎಲ್ರಿಗೂ ಮುಂದೆ ಬರುವಂತ ಪಟ್ಟಿಯಲ್ಲಿ ಎಲ್ಲಾರ್ದು ಅವ್ರ ಹೆಸರಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು, ಎಲ್ಲಾರ್ದು ಇದೆ ಅಂತ ಈ ಸಂದರ್ಭದಲ್ಲಿ ಸರ್, 5 ಬಾರಿ ಸ್ಪರ್ಧೆ ಮಾಡಕ್ಕಂತ ಶಿವಣ್ಣ 3 ಬಾರಿ ಗೆದ್ದಿದ್ದಾರೆ, 2 ಬಾರಿ ಪರಾಜಿತಗೊಂಡಿದ್ದಾರೆ. ಇವತ್ತು ಶಿವಣ್ಣ ಅವ್ರನ್ನ ಪರಿಗಣಿಸಬಹುದಾಗಿತ್ತಲ್ಲ ಸರ್. ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಕೈಗೊಂಡಿದ್ದಾರೆ. ಮೊನ್ನೆ ನೋಡಿ ಸ್ಟೇಡಿಯಂ ಸಹ ಉದ್ಘಾಟನೆಗೆ ಎಲ್ಲಾ ಮುಖಂಡರು ಬಂದಿದ್ರು. ಇವತ್ತು ಏನ್ ಹೇಳ್ತೀರಾ ಸರ್? ಸರ್, ಖಂಡಿತವಾಗ್ಲೂ ನಮ್ಮ ಹ್ಯಾಟ್ರಿಕ್ ಹೀರೋ ಅಂತಾನೆ ಹೇಳ್ಬೋದು ನಮ್ಮ ಶಿವಣ್ಣ ಅವ್ರನ್ನ. ಆನೇಕಲ್ ತಾಲೂಕಿನ ನಮ್ಮ ಭಾಗದ ಹ್ಯಾಟ್ರಿಕ್ ಹೀರೋ ಅಂತಾನೆ ಹೇಳ್ಬೋದು ಅವ್ರಿಗೆ, ಶಿವಣ್ಣ ಅವ್ರಿಗೆ. ಯಾಕಂತಂದ್ರೆ ಅವರು ಸೋಲಿಲ್ಲದ ಸರ್ದಾರ ನಮ್ಮ ಆನೇಕಲ್ ಭಾಗದಲ್ಲಿ 3ನೇ ಬಾರಿ ಗೆದ್ದಿರ್ತಕ್ಕಂಥವ್ರು ಅವರು. ಯಾಕಂತಂದ್ರೆ ಎಲ್ಲಾ ಯುವಕರನ್ನು ಕಟ್ಟಕಡೆಯ ಕಾರ್ಯಕರ್ತನು ಗುರುಸುವಂತ ವ್ಯಕ್ತಿ ನಮ್ಮ ಶಿವಣ್ಣವರು. ಯಾಕಂತಂದ್ರೆ ಏನು ಹೈಕಮಾಂಡ್ ಇದ್ದಾರೆ ಅಲ್ಲಿಂದ ಹಿಡಿದು ನಮ್ಮ ಕೊನೆ ಕಾರ್ಯಕರ್ತವರೆಗೂ ನಮ್ಮ ಶಿವಣ್ಣವ್ರು ಗುರುತಿಸ್ತಾರೆ ವ್ಯಕ್ತಿಗಳನ್ನ. ಆಮೇಲೆ ಮನೆಗೂ ಹೋಗಿ ಮಾತಾಡ್ಸ್ಕೊಂಡ್ ಬರೋಂತ ಗುಣ ಅವ್ರದ್ದು ಶಿವಣ್ಣವರು. ಹಂಗಾಗಿ ಅವರು 3 ಬಾರಿ ಇಲ್ಲಿ ನಮ್ಮ ಆನೇಕಲ್ ಭಾಗದಲ್ಲಿ ಗೆದ್ದಿರ್ತಕ್ಕಂಥವ್ರು. ಅವರು ಇಲ್ಲಿ ನಮ್ಮ ಆನೇಕಲ್ ಭಾಗದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡು ತಂದು ಅನುದಾನವನ್ನು ತಗೊಂಡ್ಬಂದು ಇವತ್ತು ನಮ್ಮ ಆನೇಕಲ್ ಭಾಗವನ್ನ ಒಂದು ಮಾದರಿ ಆನೇಕಲ್ನ ಮಾಡಿರ್ತಕ್ಕಂಥದ್ದು. ರಸ್ತೆಗಳಿರ್ಬೋದು, ಊರಿಗಳಿರ್ಬೋದು, ಮತ್ತೆ ಈಗ ತರ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಒಂದು 900 ಚಿಲ್ಲರೆ ಕೋಟಿನಲ್ಲಿ ನಮ್ಮ ಕ್ರಿಕೆಟ್ ಗ್ರೌಂಡ್ ಅನ್ನ ನಮ್ಮ ಆನೇಕಲ್ ಭಾಗಕ್ಕೂ ತಂದಿರ್ತಕ್ಕಂಥದ್ದು. ಹಂಗಾಗಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣವ್ರಿಗೂ ಸಚಿವ ಸ್ಥಾನ ಈ ಸಂದರ್ಭದಲ್ಲಿ ಕೊಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ. 100% ನಮ್ಮ ಹೈಕಮಾಂಡ್ ಅವ್ರ ಪಟ್ಟಿನಲ್ಲಿ 2ನೇ ಪಟ್ಟಿನಲ್ಲಿ ಅವ್ರ ಹೆಸರು ಸೇರಿಸಿರ್ತಾರೆ ಅನ್ನೋದು ನಮ್ಗೆ ಗ್ಯಾರಂಟಿ ಇದೆ. ಹಂಗಾಗಿ ಅವರಿಗೆ ಸಚಿವ ಸ್ಥಾನ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ್, ನಿನ್ನೆ ಮುಖ್ಯಮಂತ್ರಿಗಳು ಆದ ತಕ್ಷಣನೇ ಕ್ಯಾಬಿನೆಟ್ ಸಚಿವರಲ್ಲಿ ಮಕ್ಕಳಿಗೆ ಕಾಲೇಜ್ ಬಸ್ ಪಾಸ್ ಫ್ರೀ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತು ಏನ್ ಹೇಳ್ತೀರಾ ಸರ್? ಸರ್, ಖಂಡಿತ ಖುಷಿಯಾದಂತ ವಿಚಾರ. ಯಾಕಂತಂದ್ರೆ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ತಮಿಳುನಾಡಲ್ಲಿ ಟಿವಿಕೆ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ವಿಜಯ್ ಸರ್ ಅವರು ಇವತ್ತು ಏನು ಬಡವರಿಗೆ ಅನುಕೂಲ ಆಗಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಡಿ ಕೆ ಸಾಹೇಬರು ಸಹ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಈಗ ಏನು ಕಾಲೇಜ್ ಮಕ್ಕಳಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಗಳಿಗೆ ಎಲ್ರಿಗೂ ಬಸ್ ಪಾಸ್ ಫ್ರೀ ಅಂತ ಇವತ್ತು ಮೊದಲನೇದಾಗಿ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ರೈತರಿಗೆ ಕಿರುಸಾಲ ಮನ್ನಾವನ್ನು ಸಹ ಮನ್ನಾ ಮಾಡ್ತೀರಿ ಅಂತ ಸಹ ಒಂದು ಘೋಷಣೆಯನ್ನು ಸಹ ಮಾಡಿದ್ದಾರೆ. ಇನ್ನು ಹಲವಾರು ಘೋಷಣೆಗಳನ್ನ ಅವರು ಈ ಸಂದರ್ಭದಲ್ಲಿ ಮಾಡ್ತಾರೆ. ನಾಗತಿ ಕೆಪಿಸಿಸಿಗೆ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಹೈಕಮಾಂಡ್ ಗುರುತಿಸಿ ನಿಷ್ಠಾವಂತ ಕಾಂಗ್ರೆಸ್ಸಿಗ ಇವತ್ತು ಅಧಿಕಾರ ತಗೋತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಸರ್, ಅವ್ರು ಪಟ್ಟಿರ್ತಕ್ಕಂಥ ಕೆಲಸಕ್ಕೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಂದು ತೀರ್ಮಾನ ಸರ್. ಇವತ್ತು ನಮ್ಮ ಏನು ಹರಿಪ್ರಸಾದ್ ಸಾಹೇಬ್ರಿಗೆ ಇವತ್ತು ಏನು ಕೆಪಿಸಿಸಿಯ ಅಧ್ಯಕ್ಷರ ಸ್ಥಾನ ಇವತ್ತೇನು ಸಿಕ್ಕಿದೆ, ನಾವು ಎಲ್ಲರೂ ಕಾರ್ಯಕರ್ತರು ಹೆಮ್ಮೆ ಪಡುವಂತ ವಿಷಯ. ಅವ್ರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ, ಹರಿಪ್ರಸಾದ್ ಸಾಹೇಬ್ರಿಗೆ ಶುಭಾಶಯಗಳನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಏನು ಕಾಂಗ್ರೆಸ್ನ ಕಾರ್ಯಕರ್ತನ ಸದ್ಗೂಡಿಸ್ಕೊಂಡು ಅವರು ದೊಡ್ಡದಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮುಂಬರುವ ಚುನಾವಣೆಗಳನ್ನ ಅವ್ರ ಮುಖಾಂತರ ಏನು ಕಾರ್ಯಕರ್ತನ ಸಂಘಟನೆ ಮಾಡಿ ಅವರು ಇವತ್ತೊಂದು ದೊಡ್ಡದಾಗಿ ಒಂದು ಸಾಧನೆಯನ್ನು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಮತ್ತೊಮ್ಮೆ ಹರಿಪ್ರಸಾದ್ ಸಾಹೇಬ್ರಿಗೆ ಶುಭಾಶಯಗಳನ್ನ ಕೊಡ್ತೀವಿ ಸರ್. ಸರ್, ಹರಿಪ್ರಸಾದ್ ಅಂದ್ರೆ ಮಾತುಗಾರ, ಛಲಗಾರ, ಒಬ್ಬ ಡೆಲ್ಲಿಯಲ್ಲಿ ನಿಂತ್ಕೊಂಡು ಧ್ವನಿ ಎತ್ತಂತ ನಾಯಕ. ಅಂದ್ರೆ ಒಬ್ಬ ಸಾಮಾನ್ಯ ಪಾರ್ಟಿಗೆ ಒಬ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು, ಇವ್ರು ಉಪಮುಖ್ಯಮಂತ್ರಿ ಆಗಿದ್ರು, ಡಿ ಕೆ ಶಿವಕುಮಾರ್ ಅವ್ರ ಮುಂದೆನೆ ಏರ್ ಧ್ವನಿಯಲ್ಲಿ ಮಾತಾಡ್ತಕ್ಕಂಥ ನಾಯಕ. ಅಂದ್ರೆ ಸಾಮಾನ್ಯ ಕಾರ್ಯ 3 ವರ್ಷ ಆಯ್ತು, ಇವತ್ತು ಯಾರು ಪರಿಗಣಿಸ್ತಾ ಇಲ್ಲ. ಅವ್ರಿಗೆ ಫಸ್ಟ್ ಬೇಸ್ ಮಾಡ್ಕೊಡಿ ಅಂತ ಧ್ವನಿ ಎತ್ತಂತ ನಾಯಕ ಮೊನ್ನೆ ಮೀಟಿಂಗ್ಗಳಲ್ಲಿ. ಏನ್ ಹೇಳ್ತೀರಾ ಸರ್? ಖಂಡಿತವಾಗ್ಲು ಸರ್, ಹರಿಪ್ರಸಾದ್ ಸಾಹೇಬ್ರು ಮಾತಾಡೋ ಮಾತು ಮತ್ತೆ ಅವರು ಏನು ಸಂಘಟನೆ ಮಾಡತಕ್ಕಂತ ಜಾತೀಯತೆ ಇದೆಯಲ್ಲ, ಅದು ಬಹಳಷ್ಟು ಮುಖ್ಯವಾದ ವಿಚಾರ ಸರ್. ಯಾಕಂತಂದ್ರೆ ಕಡ್ಡಿ ತುಂಡಾಗೋ ರೀತಿಯಲ್ಲಿ ನಮ್ಮ ಹರಿಪ್ರಸಾದ್ ಸಾಹೇಬ್ರು ಮಾತಾಡ್ತಾರೆ. ಸೊ ಹಂಗಾಗಿ ಅವರು ಏಕಮಾರ್ ದೋತು ಕೊಡ ಅಂತಾರಲ್ಲ, ಆ ರೀತಿಯಲ್ಲಿ ಅವರು ಮಾತಾಡಿ ಇವತ್ತು ನಮ್ಮ ಯಾರೇ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು, ಅವರು
ಮುಂದೆನೇ ಅವ್ರು ಕಟ್ಟಿ ತುಂಡಾಗೋ ರೀತಿಯಲ್ಲಿ ಅವ್ರು ಮಾತಾಡಿ ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಹೊರತು ಅವ್ರು ಯಾವತ್ತು ಬಿಟ್ಕೊಡುವಂತ ಕೆಲಸ ಮಾಡ್ಲಿಲ್ಲ. ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ಅವರು ಜೊತೆಗೂಡಿಸ್ಕೊಂಡು ಹೋಗಂತ ವ್ಯಕ್ತಿ ಅಂದ್ರೆ ಅವರು ಹರಿಪ್ರಸಾದ್ ಸಾಹೇಬ್ರು ಸರ್. ಹಂಗಾಗಿ ಹರಿಪ್ರಸಾದ್ ಸರ್ಗೆ ದನಿ ಎತ್ತೋದ್ರಲ್ಲಿ ಮೊದಲನೇ ಕೈ ಮುಂಚೂಣಿಯಾಗಿರ್ತಾರೆ. ಅವ್ರಿಗೆ ಇವತ್ತು ಅಧ್ಯಕ್ಷರ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಹೆಮ್ಮೆ ವಿಷಯ ಸರ್. 25 ವರ್ಷಗಳ ಪರಿಶ್ರಮದಿಂದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದಗ್ರಹಣ ತಗೊಂಡು ನೀವು ಕಾಂಗ್ರೆಸ್ ಮುಖಂಡರಾಗಿ ಏನ್ ಹೇಳ್ತೀರಾ ಸರ್? ಸರ್, ಈಗ ಮೊದಲನೇದಾಗಿ ನಿಷ್ಠಾವಂತ ಕಾರ್ಯಕರ್ತರು ಅಂತ ಗುರುತಿಸಿ ಇಷ್ಟು ಈ ಒಂದು 40ರಿಂದ 45 ವರ್ಷದ ತನಕ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಗುರುತಿಸಿ ಹೈಕಮಾಂಡ್ ಗುರುತಿಸಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಹೈಕಮಾಂಡ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರಿಗೂ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಸರ್, ಕ್ಯಾಬಿನೆಟ್ ಸಚಿವರು 13 ಜನ ಫಿಲ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವರು ಹಿರಿಯ ಮುಖಂಡರನ್ನ ಪರಿಗಣಿಸಿದ್ದಾರೆ. ಇವತ್ತೇನ್ ಹೇಳ್ತೀರಾ ಸರ್? ಈಗ ಹಿರಿಯ ಮುಖಂಡರ ಅಂದ ತಕ್ಷಣ ಈಗ ಇಂದಿರಾ ಗಾಂಧಿ ಪೀರಿಯಡ್ ಇಂದನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರನ್ನ ಹೈಕಮಾಂಡ್ ಗುರುತಿಸಿ ಅವರಿಗೆ ಶಾಸಕ ಸ್ಥಾನಮಾನ ಕೊಟ್ಟು ಒಂದು ಅವಾಗಿಂದ ಮಿನಿಸ್ಟರ್ ಹುದ್ದೆನ ಕೊಟ್ಟಿದ್ದಾರೆ. ಬಟ್ ಇವತ್ತು ಅವರಿಗೆ ಅವಕಾಶ ಇತ್ತು, ಒಂದು ಮುಖ್ಯಮಂತ್ರಿ ಅವಕಾಶ ತುಂಬಾನೇ ಇತ್ತು. ಆದ್ರೆ ಪಕ್ಷದ ಹಿರಿಯ ಮುಖಂಡರು ಏನು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಬದ್ಧರಾಗಿ ಇರ್ತೀನಿ ಅಂತ ಹೇಳಿ ಅವ್ರು ಯಾವುದೇ ಖಾತೆ ಕೊಟ್ಟರು ನಾನು ನಿಭಾಯಿಸೋ ಶಕ್ತಿ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಪರಮೇಶ್ವರ್ ಸಾಹೇಬ್ರು ಅಭಿಮಾನಿ ಬಳಗದ ವತಿಯಿಂದ ಹೈಕಮಾಂಡ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡಲಿ, ಅಭಿವೃದ್ಧಿ ಮಾಡಲಿ, ನಮ್ಮ ರಾಜ್ಯದ ಜನತೆಗೆ ಕುಂದುಕೊರತೆಯನ್ನ ಆಲಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸಲಿ ಅಂತ ಹೇಳ್ಬಿಟ್ಟು ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬ್ರು ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸರ್, ಇವಾಗ 13 ಜನ ಕ್ಯಾಬಿನೆಟ್ ಅಲ್ಲಿ ರಚನೆ ಆಗಿದೆ. ಹಿರಿಯರನ್ನೇ ಪರಿಗಣಿಸಿದಾರಲ್ಲ ಸರ್, ಇವ್ರು ಕೂಡ ಎಲ್ಲ ತುದಿಗಾಲಲ್ಲಿ ನಿಂತಿದ್ರು ನಮಗೂ ಕ್ಯಾಬಿನೆಟ್ ಅಲ್ಲಿ ತಗೋತಾರೆ ಅಂತ. ಅದೇ ಸಂಪುಟವನ್ನ ಪುನರ್ರಚನೆ ಮಾಡಿದ್ದಾರೆ. ಈಗ ಏನಂದ್ರೆ ಹಿರಿಯರನ್ನ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಅವರಿಗೆ ಯಾವುದೇ ಕ್ಯಾಬಿನೆಟ್ ಹುದ್ದೆ ಕೊಟ್ಟರು ಅವರಿಗೆ ನಿಭಾಯಿಸೋ ಶಕ್ತಿ ಇದೆ. ಈಗ ಹೊಸ ಯುವಕರುಗಳು ಅವ್ರನ್ನ ಮಾದರಿಯಾಗಿ ಕಾಣ್ತಾರೆ. ಈಗ 13 ಜನ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಅವರೊಂದು ಇನ್ನ ಯುವಕರು 3 ಶಾಸಕರೇ ಅವ್ರ ಅನುಭವನ ಇವ್ರು ಕೇಳಿಸ್ಕೊಂಡು ಅವ್ರಂತೆ ಇವ್ರು ನಡೀಲಿ ಅಂತ ಹೇಳ್ಬಿಟ್ಟು ಅವ್ರನ್ನ 13 ಜನ ಕಾಣಿದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರಿಗೂ ಅವಕಾಶ ಸಿಗುತ್ತೆ ಅಂತ ನಾನು ಸರ್, ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಭರವಸೆ ಇದೆ 2 ವರ್ಷಗಳ ಪೂರೈಸ್ತಾರ ಮುಖ್ಯಮಂತ್ರಿ? 100% ಭಾಗ ಸಂಪೂರ್ಣವಾಗಿ ಪೂರೈಸ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಅಷ್ಟೇ ನೆಕ್ಸ್ಟ್ 2028ರಲ್ಲಿ ಮತ್ತೆ ನಮ್ದೇ ಕಾಂಗ್ರೆಸ್ ಪಕ್ಷ ಆಡಳಿತ ಬರುತ್ತೆ. ಅವಾಗ ಸರ್, ಮತ್ತೆ ಕೆಪಿಸಿಸಿ ಸಾರಥಿನ ಬದಲಾವಣೆ ಮಾಡಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ನಿಷ್ಠಾವಂತ, ಒಂದ್ ಕಡೆ ಡಿ.ಕೆ. ಒಂದ್ ಕಡೆ ಬಿ.ಕೆ. ಅಂತ ಹೇಳ್ತಾ ಇದ್ದಾರೆ. ಇವತ್ತು ಏನ್ ಹೇಳ್ತೀರಾ ಸರ್? ಸರ್, ಹರಿಪ್ರಸಾದ್ ಸಾಹೇಬ್ರಿಗೆ ಹೇಳ್ಬೇಕಂದ್ರೆ ಪಕ್ಷನ ಹೆಂಗ್ ನಡೆಸ್ಬೇಕು ಅಂತ ಜವಾಬ್ದಾರಿ ತುಂಬಾ ಇದೆ ಅವರಿಗೆ. ಪಕ್ಷನಾಗ್ಲಿ, ಪಕ್ಷದ ಇರ್ತಕ್ಕಂಥ ಎಲ್ಲಾ ಶಾಸಕರಾಗ್ಲಿ, ಕಾರ್ಯಕರ್ತರುಗಳಾಗ್ಲಿ ಎಲ್ಲ ನೋಗುಡ್ಸ್ಕೊ ಹೋಗುವಂತ ಸಾಮರ್ಥ್ಯ ಅವರಲ್ಲಿ ಇದೆ ಅಂತ ಭಾವನೆಯಿಂದ ಹೈಕಮಾಂಡ್ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ.